ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಇವತ್ತು ನಮ್ಮ ನ್ಯೂಸ್ ಸಮೂಹದಿಂದ ಒಂದ್ ರೀತಿ ವಿಶೇಷವಾಗಿ ಮಾನ್ಯ ಆರೋಗ್ಯ ಇಲಾಖೆ ಸಚಿವರು, ವಿಶೇಷವಾಗಿ ಯುಟಿ ಖಾದರ್ ಅವರು ಏನು ಆಹಾರ ಮತ್ತು ಸುರಕ್ಷತೆಗೆ ಸಾಕಷ್ಟು ಒತ್ತು ಕೊಡ್ತಾವ್ರಲ್ಲ, ಅವ್ರಿಗೆ ನಾನು ಒಂದು ಓಪನ್ ಚಾಲೆಂಜ್ ಕೊಡ್ತೀನಿ. ವಿಶೇಷವಾಗಿ ಇದು ನಡೆದಿರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಸ್ವಕ್ಷೇತ್ರ ಅಳ್ನಾವರದಲ್ಲಿ ಮಾವ ಒಂದ್ ರೀತಿ ನಿಷೇಧಿತ ಪದಾರ್ಥದ ಹಾವಳಿ ಜಾಸ್ತಿ ಆಗಿದೆ. ಈ ಮಾವ ನಿಷೇಧಿತ ಪದಾರ್ಥದ ಹಾವಳಿ ಯಾವ ರೀತಿ ಅಂದ್ರೆ, ಒಂದ್ ರೀತಿ ತಂಬಾಕು ಮತ್ತೆ ಸುಣ್ಣ ಮತ್ತೆ ಇತರ ರಾಸಾಯನಿಕ ಪದಾರ್ಥಗಳು ಗಳನ್ನ ಬಳಸಿ ಎಲ್ಲ ಒಂದ್ ಕಡೆ ಇದನ್ನ ತಯಾರು ಮಾಡ್ತಾರೆ. ಇದನ್ನ ಬಹುತೇಕ ಯುವ ಜನತೆ ಇದನ್ನ ಯೂಸ್ ಮಾಡ್ತಾರೆ. ಇದು ಒಂದ್ ರೀತಿ ಅಮಲು ಕೊಡುತ್ತೆ. ಇದರಿಂದ ಎಲ್ಲ ಒಂದ್ ಕಡೆ ಮನುಷ್ಯನ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ಇಂಥ ನಿಷೇಧಿತ ಪದಾರ್ಥ ಯಾವಾಗೋ ನಿಷೇಧಿತ ಆಗಿದೆ, ಈ ಪದಾರ್ಥ ಮಾರಬಾರ್ದು ಅಂತ ಹೇಳ್ಬಿಟ್ಟು. ಆದರೂ ಸಹ ಒಂದ್ ರೀತಿ ಈ ಒಂದು ಏನೋ ಮಾನ್ಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಸ್ವಕ್ಷೇತ್ರ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಳ್ನಾವರದಲ್ಲಿ ಎಲ್ಲ ಒಂದ್ ಕಡೆ ಈ ಮಾವ ನಿಷೇಧಿತ ಪದಾರ್ಥ ಹಾವಳಿ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮ ನ್ಯೂಸ್ ಸಮೂಹದಿಂದ ಒಂದ್ ರೀತಿ ಕವರ್ ಸ್ಟೋರಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಬನ್ನಿ, ಈಗ ಇಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ಮಾವ ಸಿಗುತ್ತೆ, ಅವರು ಏನ್ ಹೇಳ್ತಾರೆ ಮಾವ ಮಾರಾಟಗಾರರು, ಈ ನಿಷೇಧಿತ ಪದಾರ್ಥದ ಮಾರಾಟಗಾರರ ಬಗ್ಗೆ ಸಮಗ್ರವಾಗಿ ನಿಮ್ಗೆ ಒಂದು ಸ್ಟ್ರಿಂಗ್ ಆಪರೇಷನ್ ಬಿಚ್ಚಿಡ್ತೀನಿ. ಅಳ್ನಾವರ ಪಟ್ಟಣದಲ್ಲಿ ಜಾಸ್ತಿಯಾದ ನಿಷೇಧಿತ ಮಾವ ಪದಾರ್ಥದ ಹಾವಳಿ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿಯೇ ಎಗ್ಗಿಲ್ಲದೆ ಮಾರಾಟವಾಗ್ತದೆ ನಿಷೇಧಿತ ಮಾವ ಪದಾರ್ಥ. ನಮ್ಮ ಬಿವಿ ನ್ಯೂಸ್ ಬಿಚ್ಚಿಡುತ್ತಿದೆ ಬಿಗ್ ಸ್ಟೋರಿ. ಕರ್ನಾಟಕ ರಾಜ್ಯದ ಪವರ್ಫುಲ್ ಸಚಿವ ಸಂತೋಷ್ ಲಾಡ್ ಅಂದ್ರೆ ತಪ್ಪಾಗ್ಲಾರ್ದು ವಿದ್ಯಾಕಾಶಿ ಅಂತ ಕರೀತಾರೆ. ಆದರೆ ಇದೇ ಧಾರವಾಡ ನಗರದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವ ಅಳ್ನಾವರ ಪಟ್ಟಣ ಅಂದರೆ ಸಾಕು, ಎಲ್ಲರಿಗೂ ಗೊತ್ತೇ ಇದೆ. ಪ್ರಸ್ತುತ ಈ ಅಳ್ನಾವರವು ಸಹ ತಾಲೂಕು ಕೇಂದ್ರವಾಗಿ ಮಾರ್ಪಟ್ಟು ಪಟ್ಟಣ ಪಂಚಾಯಿತಿಯೂ ಸಹ ಇಲ್ಲಿದೆ. ವಿಶೇಷ ಅಂದರೆ ಕರ್ನಾಟಕ ಸರ್ಕಾರದ ಪವರ್ಫುಲ್ ಮಿನಿಸ್ಟರ್ ಸಂತೋಷ್ ಲಾಡ್ ಪ್ರತಿನಿಧಿಸುವ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರಮುಖ ಪಟ್ಟಣ ಇದೇ ಅಳ್ನಾವರ ಕಣ್ರಿ. ಈ ಅಳ್ನಾವರ ಪಟ್ಟಣದಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ನಿಷೇಧಿತ ಪದಾರ್ಥ ಮಾವ ಹಾವಳಿ ಪಟ್ಟಣದಲ್ಲಿ ಬೀಡ ಮತ್ತು ಡಬ್ಬಿ ಅಂಗಡಿಗಳಲ್ಲಿ ಯಾರ ಭಯವೂ ಇಲ್ಲದೆ ಎಗ್ಗಿಲ್ಲದೆ ಮಾರಾಟವಾಗ್ತಿರುವುದು ತುಂಬಾ ನೋವಿನ ಸಂಗತಿಯಾಗಿದೆ. ಅಳ್ನಾವರ ಪಟ್ಟಣಕ್ಕೆ ದಿನನಿತ್ಯ ಬರುವ ವಿದ್ಯಾರ್ಥಿಗಳು ಸೇರಿದಂತೆ ಯುವಕರು ಈ ನಿಷೇಧಿತ ಪದಾರ್ಥದ ಅಮಲು ಹಚ್ಚಿಕೊಂಡಿರುವುದು ತುಂಬಾ ದುರ್ದೈವದ ಸಂಗತಿಯಾಗಿದೆ. ಇನ್ನು ಇಲ್ಲಿ ಪಟ್ಟಣ ಪಂಚಾಯಿತಿ ಸಹ ಇಲ್ಲೇ ಇದ್ದು ಅವರಿಗೆ ಬೈಲಾ ಪ್ರಕಾರ ಈ ವಸ್ತು ಮಾರಾಟ ಮಾಡದಂತೆ ನಿಯಮಗಳು ಇದ್ರೂ ಸಹ ಮಾರಾಟ ಮಾಡ್ತಿರೋದು ನೋಡಿದರೆ ಇವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನಿಸುತ್ತೆ ಕಣ್ರಿ. ಇನ್ನು ಈ ನಿಷೇಧಿತ ಮಾವ ಪದಾರ್ಥದ ಬಗ್ಗೆ ಹೇಳುವುದಾದರೆ ತಂಬಾಕು, ಸುಣ್ಣ ಹಾಗೂ ಇತರೆ ರಾಸಾಯನಿಕ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಉಜ್ಜಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ತಲಾ ಒಂದಕ್ಕೆ 15 ರೂಪಾಯಿಗಳಂತೆ ಪಟ್ಟಣದಲ್ಲಿ ಬಹುತೇಕ ಡಬ್ಬಿ ಬೀಡ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ. ಇನ್ನು ಈ ಮಾವದಿಂದ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸುವುದಲ್ಲದೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾರೆ ಎನ್ನುತ್ತಾರೆ ವೈದ್ಯರು. ಇದನ್ನ ಸೇವಿಸಿದ ಕೂಡಲೇ ಅಮಲು ಹೆಚ್ಚಾಗುತ್ತದೆ. ಇದರಿಂದ ಬಹುತೇಕ ಜನ ಈ ಭಾಗದಲ್ಲಿ ಇದರ ಚಟಕ್ಕೆ ಬಿದ್ದಿದ್ದಾರೆ. ಇಷ್ಟೆಲ್ಲಾದರೂ ಇಲ್ಲಿಯವರೆಗೂ ಸಹ ಆಹಾರ ಮತ್ತು ಸುರಕ್ಷತೆ ಅಧಿಕಾರಿಗಳು ಈ ಬಗ್ಗೆ ಗೊತ್ತಿದ್ದೂ ಗೊತ್ತಿಲ್ಲದಂತೆ ಇರ್ತಾರೆ ಎಂಬುದಕ್ಕೆ ಇಲ್ಲಿನ ಮಾರಾಟಗಾರರೇ ಓಪನ್ ಆಗಿ ಹೇಳ್ತಿರುವುದು ನೋಡಿದರೆ ತುಂಬಾ ಬೇಜಾರಿನ ಸಂಗತಿಯಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಈ ಪಟ್ಟಣಕ್ಕೆ ಭೇಟಿ ಕೊಟ್ಟು ಗುಪ್ತ ಕಾರ್ಯಾಚರಣೆ ವಿಡಿಯೋ ಸಂಗ್ರಹ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹೆಂಗ್ ತಯಾರಾಗುತ್ತೆ ಇದು? ಅಲ್ಲ, ಇದು ಯಾವ ರೀತಿ ತಯಾರಾಗುತ್ತೆ ಅಂತ? ತಂಬಾಕು ಅಡಿಕೆ ಸರ್ ಅಲ್ಲ, ಇದು ನಿಷೇಧಿತ ಆಯ್ತಂತಲ್ಲ? ಹಾ, ಹೌದಾ? ಇದೆಲ್ಲ ಕಡೆ ಸಿಗುತ್ತಾ? ಎಲ್ಲೆಲ್ಲಿ ಸಿಗುತ್ತೆ? ಬಹುತೇಕ ಪಕ್ಕದ ಅಂಗಡಿಗೆ ಸಿಗುತ್ತಾ? ಚೇಂಜ್ ಕೊಡು. ಎಷ್ಟಿದು? 15 ರೂಪಾಯಿ. ಚೇಂಜ್ ಕೊಡು. 15 ರೂಪಾಯಿ ಸರ್. ಅಲ್ಲ, ಇದನ್ನ ನಿಷೇಧ ಮಾಡಿದಾರಲ್ಲ?
ಮೊದಲಿತ್ತಿರೋದು ಈಗಿಲ್ಲ ಈಗ. ಹೌದಾ? ಹಾ 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 ಹಾ. ಇಲ್ಲ, ಯಾರು ಕೇಳಲ್ಲ ಅಧಿಕಾರಿಗಳು, ಇಂಥವ್ರಿಗೆ ಯಾರಿಗೂ ಬಂದಿಲ್ಲ ಆದ್ರೆ ಈ ಮಾವ ಇದ್ ಮಾಡೋದಕ್ಕೆ. ಬರ್ತದೇನ್ರಿ ಎಂಕ್ವೈರಿ ಬರ್ತದೆ. ಅಲ್ಲ, ಯಾರು ಅಧಿಕಾರಿಗಳು ಇದು ಅವ್ರು ಬಂದಾಗ ಬಚ್ಚಿಕ ಬಿಡ್ತೀರಾ? ಇಲ್ಲ ಸರ್, ಅವ್ರೇನ್ ಕೇಳಲ್ಲ. ಏನ್ ಕೇಳಿ. ಹಾ ನೋಡ್ರಿ, ಆಯ್ತಾ, ಮೊದ್ಲೇ ತಂಬಾಕ್ ನಿಷೇಧ ಮಾಡ್ತಾವ್ರೆ. ಎಷ್ಟೈತಿ ನಿಮ್ಮ ಹತ್ರ? ಅದ ಇದು ಎಲ್ಲಿ ತಯಾರು ಮಾಡ್ತೀರಾ ಅಂತ, ಎಲ್ಲಿಂದ ತರಿಸ್ತೀರಾ ಅಂತ, ಏನ್ರಿ ಇದನ್ನ ಎಲ್ಲಿಂದ ತರಿಸ್ತೀರಾ ಅಂತ? ಇಲ್ರಿ ಹಾ ಓಕೆ. ಇಲ್ಲಾಂದ್ರೆ ಹಾ, ಇದ್ ಮಾಡ್ಕೊಳ್ಳಿ ಹಾ ಸರ್. ಆಯ್ತಾ. ಇದು ಒಳ್ಳೇದಲ್ಲ. ಏನ ಮಾವ ಇದೆಯಾ? ಎಷ್ಟು, 15? ಎರಡು ಕೊಡಿ. ಇದು ನಿಷೇಧಿತ ಆಗಿರೋದು ಏನು ಅಪ್ರೂವಲ್ ಇರೋದು? ಇದು ಅಪ್ರೂವಲ್ ಇರೋದು ನಿಷೇಧಿತ. ಆ? ಇದು ವಿಶೇಷವಾಗಿ ಅಳ್ಳವರ ಪಟ್ಟದಲ್ಲಿ ಯಥೇಚ್ಛವಾಗಿ ಮಾವ ಅಂದ್ರೆ ಸಾಕು, ಪ್ರತಿಯೊಂದು ಬೀಡ ಅಂಗಡಿಗಳಲ್ಲಿ ಯಾವುದೇ ರೀತಿ ಇದಿಲ್ಲದೆ ಎಗ್ಗಿಲ್ಲದೆ ನಡೀತಾ ಇದೆ. ಈ ಒಂದು ನಿಷೇಧಿತ ಪದಾರ್ಥ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಮತ್ತೆ ಇದರಿಂದ ಯಾವ್ಯಾವ ಅಧಿಕಾರಿಗಳಿದ್ದಾರೆ? ಯಾಕೆ ಇಷ್ಟೆಲ್ಲ ನಿಷೇಧಿತ ಪದಾರ್ಥ ಒಂದ್ ರೀತಿ ನಿಷೇಧ ಇದ್ರೂ ಸಹ ಈ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಅಂತಕ್ಕಂಥದ್ದು ಮಾನ್ಯ ವಿಶೇಷವಾಗಿ ಆರೋಗ್ಯ ಇಲಾಖೆ ಸಚಿವರೇ, ವಿಶೇಷವಾಗಿ UT ಖಾದರ್ ಅವರು, ನೀವು ಬೆಂಗಳೂರಲ್ಲಿ ಏನು ಆಹಾರ ಸುರಕ್ಷತೆಗಾಗಿ ಒಂದ್ ರೀತಿ ನಿಷೇಧಿತ ಒಂದ್ ರೀತಿ ಪದಾರ್ಥಗಳಿಗಾಗಿ ಸಾಕಷ್ಟು ಒಂದ್ ರೀತಿ ಧ್ವನಿ ಎತ್ತಿದಿರಲ್ಲ, ಇದೇ ನೋಡಿ ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಸ್ವಕ್ಷೇತ್ರ ಈ ಒಂದು ಹಳ್ಳವಾರದಲ್ಲಿ ಈ ನಿಷೇಧಿತ ಒಂದ್ ರೀತಿ ಅಮಲು ಪದಾರ್ಥ ಅಂತಾನೆ ಹೇಳ್ಬೋದು. ಈ ಮಾವ ಯಥೇಚ್ಛವಾಗಿ ಎಲ್ಲಂದ್ರಲ್ಲಿ ಒಂದ್ ರೀತಿ ಡಬ್ಬಿ ಅಂಗಡಿಗಳಲ್ಲಿ ಮತ್ತೆ ಬೀಡ ಅಂಗಡಿಗಳಲ್ಲಿ ಮಾರಾಟ ಆಗ್ತಾ ಇದೆ. ವಿಶೇಷವಾಗಿ ಇದು ಯಾವ ರೀತಿ ಇದ್ ಮಾಡ್ತಾರಪ್ಪ ಅಂತಂದ್ರೆ ನೋಡಿ, ಈ ರೀತಿ ಮಾವ ಅಂತಕ್ಕಂತ ಕೇಳಿದ್ರೆ ಸಾಕು, ಯಾರೇ ಹೋದ್ರು ಸಹ ಈ ರೀತಿ ಒಂದ್ ರೀತಿ ಪ್ಲಾಸ್ಟಿಕ್ ಒಂದ್ ರೀತಿ ಕವರ್ ನಲ್ಲಿ ಕೊಡ್ತಾರೆ. ವಿಶೇಷವಾಗಿ ಇದನ್ನ ಯಾವ ರೀತಿ ತಯಾರು ಮಾಡ್ತಾರಪ್ಪ ಅಂತಂದ್ರೆ, ಒಂದ್ ಕಡೆ ತಂಬಾಕು, ಮತ್ತೊಂದ್ ಕಡೆ ಸುಣ್ಣ, ಮತ್ತೊಂದ್ ಕಡೆ ಕೆಲ ರಾಸಾಯನಿಕ ವಸ್ತುಗಳನ್ನ ಉಜ್ಜಿ ಒಂದು ಟೈರ್ ಮೇಲೆ ಉಜ್ಜಿ ಇದನ್ನ ಇದ್ ಮಾಡ್ತಾರೆ. ಇದರಿಂದ ಯಾವ ರೀತಿ ದುಷ್ಪರಿಣಾಮ ಆಗುತ್ತಂದ್ರೆ, ಎಲ್ಲ ಒಂದ್ ಕಡೆ ಮನುಷ್ಯನ ಒಂದು ಭಾಗ ದಿನೇ ದಿನೇ ಒಂದ್ ರೀತಿ ತನ್ನ ಶಕ್ತಿಯನ್ನ ಕುಂದಿಸ್ತಕ್ಕಂತ ಶಕ್ತಿ ಹೊಂದಿರುತ್ತೆ ಈ ಮಾವ. ಸಾಕಷ್ಟು ಒಂದ್ ರೀತಿ ಬಾಗಲಕೋಟೆ, ಜಮಖಂಡಿ ಭಾಗದಲ್ಲಿ ಸಾಕಷ್ಟು ಇದು ಯಥೇಚ್ಛವಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಇದೊಂದು ನಿಷೇಧನ ಸಹ ಆಗಿದೆ. ಆದರೆ ಈ ಒಂದು ಹಳ್ಳವರ ಪಟ್ಟಣದಲ್ಲಿ, ಹಳ್ಳವರ ಪುರಸಭೆ ವ್ಯಾಪ್ತಿಯಲ್ಲಿ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆಯಲ್ಲ, ಯಾರು ಇದಕ್ಕೆ ಕಾವಲಿದ್ದಾರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ದಯವಿಟ್ಟು ಇನ್ಮೇಲಾದ್ರೂ ಸಹ ದಯವಿಟ್ಟು ಆ ಅಧಿಕಾರಿಗಳು, ಮಾನ್ಯ SP ಅವರು ಮತ್ತೆ ಆಹಾರ ಮತ್ತು ಸುರಕ್ಷತೆ ಅಧಿಕಾರಿಗಳು, ನೀವು ಕಣ್ಣಿದ್ದು ಕುರುಡಾಗಿದ್ದೀರಾ ಅಥವಾ ಅವ್ರು ಹೇಳೋ ಪ್ರಕಾರ ಏನಪ್ಪ ಅಂತಂದ್ರೆ ಅಧಿಕಾರಿಗಳು ಬರ್ತಾರೆ, ಮಾಮೂಲಿ ಇಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾತುಗಳು ಹೇಳಿದ್ದಾರೆ. ದಯವಿಟ್ಟು ಈ ವರದಿ ಪ್ರಸಾದ ಆದ ನಂತರ ದಯವಿಟ್ಟು ಈ ಒಂದು ನಿಷೇಧಿತ ಒಂದ್ ರೀತಿ ಅಮಲು ಪದಾರ್ಥ ಈ ಒಂದು ಮಾವವನ್ನ ನಿಷೇಧ ಮಾಡ್ಬೇಕು, ಸಂಪೂರ್ಣವಾಗಿ ಇಲ್ಲಿ ಮಾರಾಟವನ್ನ ನಿಲ್ಗಡೆ ಮಾಡಿಸ್ಬೇಕು, ಜೊತೆಗೆ ಯುವ ಜನತೆನ ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಒಂದು ಸಮಗ್ರ ವರದಿನ. ಇನ್ನಾದ್ರೂ ಈ ನಿಷೇಧಿತ ಮಾವ ಪದಾರ್ಥಕ್ಕೆ ಅಳ್ನಾವರ ಪಟ್ಟಣದಲ್ಲಿ ಕಡಿವಾಣ ಬೀಳುವುದೇ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.